ಭಾಳ ಸಪೋರ್ಟ್ ಮಾಡಕತ್ತಾರ್ರಿ ಎಲ್ಲ ಬಹುಶಃ ಮೊನ್ನೆನ ಆಗಿರ್ಬೇಕ್ರಿ ಹಂಗೆ ನೋಡೋಣ ತಡಿ ಅಂತಂದು ಎಲ್ಲ ವಿಡಿಯೋಸ್ ಅಂತೂ ವೈರಲ್ ಆಗ್ಯದ. ಸೊ ಸೈಯಿಂದ ಇದೊಂದು ವಿಡಿಯೋ ವೈರಲ್ ಹಾಗೆ ಎಲ್ಲ ನನ್ನೆಲ್ಲ ಕಷ್ಟ ಆಗ್ಲಿಕ್ರೆ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಾ, ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ರೀ. ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ್. ಬರ್ರಿ ಇವತ್ತಿನ ಬ್ಲಾಗನ್ನ ಶುರು ಮಾಡೋಣ ರೀ. ನೋಡಿರಿ ಫ್ರೆಂಡ್ಸ್, ಅರ್ಬಿ ಹೋಗೋದು ಹಾಕಿನಿ. ಸೊ ಅರ್ಬಿ ಹೋಗೋದು ಹಾಕಿ ಮಳೆ ಮಾಡಾಗೈತೆ ರೀ. ಇಲ್ಲಿ ನೋಡಿರಿ ಜೋಳ ತೊಳೆದು ಹಾಕಿದ್ದೆ. ಸೊ ಜೋಳದಾಗ ಭಾಳ ಧೂಳ ಐತ್ರಪ್ಪ, ಅದ್ರ ಸಂಬಂಧ ಸ್ವಚ್ಛ ಮಾಡಿ ಎಲ್ಲದು ಈಗ ನಾನು ಇದನ್ನು ತೊಳೆದು ಹಾಕೇನಿ ರೀ ಬಿಸಿಲಿಗೆ ಅಂತಂದೆ. ನೋಡಿರಿ ಮಳೆ ಮಾಡಾಗೈತಿ, ಇಷ್ಟು ಮಳೆ ಮಾಡಾಗೈತೆ ನೋಡ್ರಿ. ಜೋಳ ನೋಡ್ರಿ ಎಷ್ಟು ಮಸ್ತ್ ಅದಾವೆ. ರೇಷನ್ದಾಗ ಕೊಟ್ಟಿದ್ದಿದೆ. ಸ್ವಲ್ಪ ತೊಳೆದು ಹಾಕೇನಿ ರೀ. ಆರ್ಯಾವು ಇನ್ನೊಂದು ಸ್ವಲ್ಪ ಆರ್ಬೇಕು ರೀ, ಇನ್ನೂ ಹಸಿ ಹಸಿ ಅದಾವೆ. ನೋಡೋಣ್ರಿ ಸ್ವಲ್ಪ ಮಳೆ ಬರಮಟ್ಟ ಅಂದ್ರೆ ಆರ್ತಾವೆ. ಅಮ್ಮ ತಂದು ಕೊಟ್ಟಿದ್ರು ಇದು. ನನ್ನ ಹತ್ರ ಅಂತೂ ಜೋಳನೇ ಇರಲಿಲ್ಲರಪ್ಪ, ಅಮ್ಮ ತಂದು ಕೊಟ್ಟಿದ್ರು. ಲಾಸ್ಟ್ ಟೈಮ್ ಅಂತೂ ನಮ್ಮ ಅಕ್ಕನ ಕಡೆ ಇಸ್ಕೊಂಡು ಬಂದಿದ್ದೆ. ಅರಿವಿ ನೋಡ್ರಿದೆ ಇಲ್ಲೊಂದು ಸ್ವಲ್ಪ ಅದಾವ್ರಿ, ಅಲ್ಲಿ ಒಂದು ಸ್ವಲ್ಪ ಅದಾವು. ಹುಡುಗರು ಅರಿವಿ ತೊಗೊಂಡು ಬಂದು ಇಲ್ಲಿ ಹಾಕಿನ್ರಿ. ಬಿಸಿಲಿಗೆ ಆರ್ತಾವೆ ಅಂತಂದು ಏನು ಬಿಸಿಲಿಲ್ಲ ಏನಿಲ್ಲ, ಮಳೆ ಮಾಡಾಗೆ ಒಂದು ಆಗೈತೆ ರೀ. ಅದು ನೋಡೋಣ್ರಿ ಅಲ್ಲಿ ಮಠ. ಸೊ ಆರ್ತಾವ್ರಿ. ಇಲ್ಲಿ ನೋಡ್ರಿ ನಮ್ಮ ಅಪಾರ್ಟ್ಮೆಂಟ್ ಎಷ್ಟು ಸೈಲೆಂಟ್ ಆಗೈತಿ. ಇಷ್ಟು ತನಕ ಹುಡುಗರು ಆಡಾಕತ್ತಿದ್ರು, ಗದ್ಲ ಗದ್ಲ ಐತ್ರಿ. ಈಗ ಹುಡುಗರು ಹೋಗ್ಯಾರ್ರಿ ಮ್ಯಾಲೆ. ಎಷ್ಟು ಸೈಲೆಂಟ್ ಆಗೈತಿ. ಇದು ಬಿಸಿಲಾಗೋದು ಮಳೆ ಮಾಡಾಗೋದು ಅಂತಂದು ಇದೇ ಥರ ಆಗಾಕತ್ತೈತ್ರಿ. ಆಮೇಲೆ ಅರ್ಬಿ ನೋಡ್ರಿ ಈ ಕಡೆ ನಿನ್ನೆ ಒಗದು ಹಾಕಿದ್ರಿ, ಇದು ಇನ್ನೂ ಆರಿಲ್ಲ ಅರ್ಬಿ. ಈಗ ಬಿಸಿಲು ಬಿತ್ತು ನೋಡ್ರಿ, ಅಲ್ಲಿಂದ ಬರೋ ಮಟ ಅಂದ್ರೆ ಬಿಸಿಲು ಬಿತ್ತೈತ್ರಿ. ಇದೇ ಥರ ಆಗ್ತೈತ್ರಿ ಫ್ರೆಂಡ್ಸ, ಏನು ಮಾಡೋದು. ಇಲ್ಲೇ ಏನ್ರಿ ಫ್ಯಾನ್ ಒಂದೇ ತೊಗೊಂಡು ಬಂದು ಇಟ್ಟಿದ್ರಿ, ಅದನ್ನೆಲ್ಲ ಒರೆಸಿಟ್ಟೇನೆ ಈಗ ಫ್ಯಾನ್. ಸೊ ಎಲ್ಲ ಕ್ಲೀನ್ ಮಾಡೇನಿ ರೀ. ನೋಡ್ರಿ ಎಷ್ಟು ಕ್ಲೀನ್ ಆಗಿರ್ತೀವಿ, ಎಷ್ಟು ಧೂಳ ಐತ್ರಪ್ಪ. ಏನು ನೆಲ್ದಾಗಿನ ಮಣ್ಣು ಇದ್ರಾಗ ಇತ್ತ ಏನು ಗೊತ್ತಿಲ್ಲ ರೀ, ಅಷ್ಟು ಧೂಳ ಆಗಿತ್ತು ರೀ. ಸೊ ಎಲ್ಲ ಒರೆಸಿ ಕ್ಲೀನ್ ಮಾಡಿ ಇಟ್ಟೇನಿ ರೀ. ಬಿಸಿಲು ನೋಡ್ರಿ, ಬಿಸಿಲು ಬಿತ್ತು ನೋಡ್ರಿ ಫ್ರೆಂಡ್ಸ. ಬೆಳಗ್ಗೆಯಿಂದ ಮಾಡಾಗೋದು ಬಿಸಿಲು ಬರೋದು ಮಾಡಾಕತ್ತೈತ್ರಿ. ಸಡನ್ ಮಳೆ ನೋಡ್ರಿ ಹೆಂಗೆ ಬರಾಕತ್ತೈತಿ. ಆಗಲೇ ತಂಪು ಹಿಡಿತ್ರಿ ನೆಲ, ಇಲ್ಲಿ ಮಟ್ಟ ಹೊಡಾಕತ್ತೈತಿ ನೋಡ್ರಿ. ಎಷ್ಟು ಜೋರು ಐತಿ ಮಳೆ, ಗಾಳಿನ ಹಂಗೆ ಬಿಟ್ಟೈತ್ರಿ. ಆಮೇಲೆ ನೋಡ್ರಿ ಗಿಡ ಎಲ್ಲ ಹೆಂಗೆ ಅಳಗಾಡಕತ್ತಾವ. ಸೊ ಆ ಕಡೆ ನೋಡ್ರಿ ನಮ್ಮ ಅಡಿಕೆ ಗಿಡ ನೋಡ್ರಿ ಯಾವ ಥರ ಅಳಗಾಡಕತ್ತೈತಿ. ಮಳೆ ಫುಲ್ ಜೋರು ಬಂದೈತ್ರಿ. ಈಗ ನಾನಂತರ ಅರ್ಬಿ ಹೊಲಿಯಾಕತ್ತಿದ್ದೆ. ಸೊ ನೋಡ್ರಿ ಅರ್ಬಿ ಎಷ್ಟು ಹಾಕೊಂಡದಾವು ಹೊಲೆವು. ಅಡುಗೆ ಮಾಡ್ಬೇಕ್ರಿ. ಸೊ ಅದೇ ಒಣಗಿದ್ದ ಅರ್ಬಿ ತೊಗೊಂಡು ಬಂದೆ. ಮತ್ತು ಇಲ್ಲಿಗೆ ತೊಳಿತಿದ್ದವು ಅವು. ಸೊ ಬಾಂಡೆ ಎಲ್ಲ ತಿಕ್ಕೊಂಡು ಬಂದೀನಿ. ಈಗ ಅಡುಗೆ ಮಾಡ್ಬೇಕ್ರಿ. ಅಡುಗೆ ರೊಟ್ಟಿ ಮಾಡ್ಬೇಕು. ಹಿಟ್ಟೆಲ್ಲ ತೆಗೆದು ಇಟ್ಕೊಂಡೇನಿ. ಬೆಲ್ಲದ ಚಹಾ ಮಾಡಿದ್ದಾರೆ. ಸೊ ಅನ್ನ ಐತಿ, ಸಾರು ಐತಿ. ಬಿಸಿ ಬಿಸಿ ರೊಟ್ಟಿ ಮಾಡಿಬಿಡ್ತೇನೆ. ಹಲೋ ಫ್ರೆಂಡ್ಸ್ ನೋಡ್ರಿ ಈಗ ಅಡುಗೆ ಮಾಡಿದೆ. ಸೊ ಬಿಸಿ ಬಿಸಿ ರೊಟ್ಟಿ ಮಾಡಿದ್ದೀನಿ ರೀ. ಸೊ ಎಲ್ಲ ಬಿಸಿ ರೊಟ್ಟಿ ಮಾಡಿ ಇಟ್ಟಿದ್ದೀನಿ ರೀ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ನನ್ನ ವಿಡಿಯೋ ವೈರಲ್ ಆಗಿದ್ರಿ ಫ್ರೆಂಡ್ಸ. ಭಾಳ ಖುಷಿ ಆಗತ್ತೈತೆ ರೀ, ಸಿಕ್ಕಾಪಟ್ಟಿ ಖುಷಿ. ಯಾಕಂದ್ರೆ ಯಾವ ವಿಡಿಯೋ ವೈರಲ್ ಆಗೈತೆ ಅಂತಂದು ಹೇಳ್ತೇನೆ ರೀ ಫಸ್ಟ್. ಯಾಕಂದ್ರೆ ಫುಲ್ ಕಂಪ್ಲೀಸ್ ಆಗಕ್ಕೆ ಹೋಗ್ಬೇಡ್ರಿ. ಯೂಟ್ಯೂಬ್ದಾಗಂತೂ ಆಗಿಲ್ಲ ರೀ. ಸೊ ಇನ್ಸ್ಟಾಗ್ರಾಮ್ದಾಗ ಆಗೈತೆ ರೀ. ಇನ್ಸ್ಟಾಗ್ರಾಮ್ದಾಗ
ನಿಜವಾಗ್ಲೂ ಭಾಳ ಅಂದ್ರೆ ಭಾಳ ಸಪೋರ್ಟ್ ಮಾಡಕತ್ತಾರೆ ರೀ ಎಲ್ಲರೂ. ಸೊ ವಿಡಿಯೋ ಇಷ್ಟು ಬೇಗ ನಾನು ವೈರಲ್ ಆಗತ್ತೆ ಅಂತಂದು ಅಂದ್ಕೊಂಡೇ ಇರಲಿಲ್ಲರಿಪ್ಪ. ನಂಗಂತೂ ಸಿಕ್ಕಾಪಟ್ಟೆ ಖುಷಿ. ನನ್ನ ಎಲ್ಲ ಫ್ರೆಂಡ್ಸಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನಿಮಗೆಲ್ಲ ಎಷ್ಟು ನಾನು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನ ರೀ. ಯಾಕಂದ್ರೆ ಈ ವಿಡಿಯೋ ವೈರಲ್ ಆಗೋಕ್ಕೆ ಕಾರಣ ನೀವೇ ರೀ. ಅದು ಬಹುಶಃ ಮೊನ್ನೆನೇ ಆಗಿರ್ಬೇಕು ರೀ. ನಾನು ಚೆಕ್ ಮಾಡಿಲ್ಲರಿ, ಏನೋ ಅದು ಇವತ್ತೇನೋ ಚೆಕ್ ಮಾಡಿ ನೋಡಿದೆ ರೀ. ಹಾಗೆ ನೋಡೋಂತಡಿ ಅಂತಂದು ಎಲ್ಲ ವೀಡಿಯೋಸು ಚೆಕ್ ಮಾಡ್ತಾ ಇದ್ದಾರೆ. ಆವಾಗ ನೋಡಿದ ಮೇಲೆ ಗೊತ್ತಾಯ್ತು ರೀ ನಂಗೆ ಫುಲ್ ವಿಡಿಯೋ ಅಂತೂ ವೈರಲ್ ಆಗ್ಯದ. ಸೊ ಸಾಕು, ನಂಗೆ ಅಷ್ಟು ಹೋದ್ರೆ ಏನೋ ಒಂದು ದೊಡ್ಡ ಖುಷಿ ರೀ. ಯಾಕಂದ್ರೆ ಇನ್ನು ಯಾವುದು ಯೂಟ್ಯೂಬ್ದಾಗಂತೂ ಯಾವುದು ವಿಡಿಯೋ ನನ್ನ ಇದು ಆಗಿಲ್ಲ ರೀ. ಸೊ ವೈರಲ್ ಆಗಿಲ್ಲ. ಇದು ಒಂದು ಆ ದೇವ್ರ ದಯೆಯಿಂದ ಇದೊಂದು ವಿಡಿಯೋ ವೈರಲ್ ಆಗಿಬಿಟ್ರೆ ನಂಗೆ ನಿಜವಾಗ್ಲೂ ಭಾಳ ಖುಷಿ ಆಗತ್ತೆ ರೀ. ಹಾಗೆ ಎಲ್ಲ ನನ್ನ ಕಷ್ಟ ಏನೇ ಇದ್ದರೂ ಹೋಗ್ಬೇಕಂದ್ರೆ ಸೊ ಈ ವಿಡಿಯೋ ವೈರಲ್ ಆದ್ರೂ ಏನೋ ಆಗದ್ರಿ. ಇಲ್ಲಿಕ್ರೆ ಆ ದೇವ್ರ ಕೈಯಾಗೈತ್ರಿ ಎಲ್ಲ. ಯಾವಾಗ ಮಾಡ್ತಾನೋ ಯಾವಾಗಿಲ್ಲೋ 1 ವರ್ಷದ ಮೇಲೆ ಆಯ್ತು. ಸೊ ಇನ್ನೂವರೆಗೂ ಆಗಿಲ್ಲ ರೀ. ಇನ್ಸ್ಟಾಗ್ರಾಮ್ ಅಂತೂ ಈಗ ಕಮ್ಮಿ ಅಂದ್ರೂ ಒಂದು 4-5 ತಿಂಗಳಾತ್ರಿ ನಾನು ಮಾಡಕ್ಕಂತ. ಸೊ ಅದ್ರಾಗ ಬೇಕು ಬೇಡವ ಅಂತಂದು ಹಾಗೆ ಮಾಡ್ತಾಯಿದ್ರಿ ವೀಡಿಯೋಸ್ ಎಲ್ಲ. ಅದ್ರಾಗ ಒಂದು ವಿಡಿಯೋ ವೈರಲ್ ಆಗಿದ್ರೆ ಭಾಳ ಖುಷಿ ಆಗತ್ತೈತ್ರಿ ಫ್ರೆಂಡ್ಸ್. ಎಷ್ಟು ರೀ 100K ಹೋಗೈತ್ರಿ. ಸಿಕ್ಕಾಪಟ್ಟೆ ಖುಷಿ ರೀ. ಫುಲ್ ಅಂದ್ರೆ ಫುಲ್ ಖುಷಿ. ಅಷ್ಟು ಅದ್ರ ಬಗ್ಗೆ ಹೇಳಿದ್ರೆ ಕಮ್ಮಿನ ರೀ. ಯಾಕಂದ್ರೆ ವಿಡಿಯೋ ವೈರಲ್ ಆದ್ರೆ ಅದ್ರ ಖುಷಿನ ಬೇರೆ ಇರ್ತೈತೆ ರೀ. ಸೊ ವೈರಲ್ ಆಗಲಿಂದ ಅದ್ರ ಖುಷಿನ ಬೇರೆ ಇರ್ತೈತೆ ರೀ. ಅದ್ರ ಸಂಬಂಧ ಇದು ವಿಡಿಯೋ ವೈರಲ್ ಆಗಿದ್ಕೆ ಅದಕ್ಕಿಂತ ಜಾಸ್ತಿ ನಂಗೆ ಇನ್ನೊಂದು ಏನಪ್ಪ ಅಂದ್ರೆ ಮನಸ್ಸಿನಾಗ ನನಗೆ ಯೂಟ್ಯೂಬ್ ವಿಡಿಯೋನ ವೈರಲ್ ಆಗಬೇಕಿತ್ತು ಅನ್ನೋದು ಭಾಳ ಬೇಜಾರು ಅನ್ಸಾಕತ್ತೈತೆ ರೀ, ಖುಷಿಗಿಂತನ. ಯಾಕಂದರೆ ಇದೇ ವಿಡಿಯೋ ವೈರಲ್ ಆಗಿದ್ರೆ ಏನೋ ನಂಗೆ ಎಷ್ಟೋ ಹೆಲ್ಪ್ ಆಗ್ತಿತ್ತು. ಏನು ಮಾಡೋದು ಅಂತಂದು ಅದೇ ಒಂದು ಬೇಜಾರು ಆತ್ರಿ ಫ್ರೆಂಡ್ಸ. ಎಲ್ಲ ನಿಮ್ಗಳ ಸಪೋರ್ಟಿಂದ ರೀ. ಸೊ ಇನ್ನೂ ಯಾರೆಲ್ಲ ನನ್ನ ಇನ್ಸ್ಟಾಗ್ರಾಮ್ ಐಡಿಗೆ ಫಾಲೋ ಮಾಡಿಲ್ಲ ಎಲ್ಲರೂ ಕೂಡ ಫಾಲೋ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ. ಯಾಕಂದ್ರೆ ಅಲ್ಲೂ ಕೂಡ ಎಲ್ಲರೂ ಮೆನ್ಷನ್ ಮಾಡ್ತಾ ಇದ್ದಾರೆ ನನ್ನ ವೀಡಿಯೋಸ್ ಎಲ್ಲ. ಸೊ ಭಾಳ ಅಂದ್ರೆ ಭಾಳ ಖುಷಿ ಆಗತ್ತೈತೆ ರೀ. ಅದನ್ನೆಲ್ಲ ನೋಡಿದ್ರೆ ಭಾಳ ಖುಷಿ ರೀ. ಆಮೇಲೆ ಇನ್ನೊಂದು ಆಗ್ತೈತೆ ಇಲ್ವಾ ಅಂತಂದು ನಾನು ಹಂಗೆ ಬೇಕು ಬೇಡವಾ ಅಂತಂದು ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಬಂದು ವೀಡಿಯೋಸ್ ಎಲ್ಲ ಮಾಡ್ತಿದ್ದಾರೆ. ಶಾರ್ಟ್ ವಿಡಿಯೋ 1-2 ಹಿಂಗೆ 3 ಹಿಂಗೆ ಹಾಕ್ತಾ ಇರ್ತಿದ್ದಾರೆ. ಅದು ಮನ್ಸಿಗೆ ಬಂದರೆ ಹಾಕ್ತಾ ಇದ್ದಾರೆ, ಇರ್ಲಿಕ್ರೆ ಇಲ್ಲ. ಅದ್ರಾಗ ಒಂದು ವಿಡಿಯೋ ವೈರಲ್ ಆಗೈತಲ್ರಿ, ಭಾಳ ಖುಷಿ ಆಯ್ತು ರೀ ಫ್ರೆಂಡ್ಸ. ಹೀಗೆ ಇನ್ನೂ ಜಾಸ್ತಿ ನಂಗೆ ಸಪೋರ್ಟ್ ಮಾಡ್ತಾ ಬರ್ರಿ ಫ್ರೆಂಡ್ಸ. ಯಾಕಂದ್ರೆ ನಿಮ್ಗಳ ಸಪೋರ್ಟಿಂದ ನಾನು ಕೂಡ ಮುಂದೆ ಬರೋಕ್ಕಾಗುತ್ತೆ. ಅದ್ರಾಗಂತೂ ನನಗೆ ಏನೂ ಗೊತ್ತಿಲ್ಲ ರೀ. ಸೊ ಅರ್ನಿಂಗ್ ಆಗುತ್ತೋ ಇಲ್ವೋ ಇನ್ಸ್ಟಾಗ್ರಾಮ್ದಾಗ ಅನ್ನೋದು. ಬಟ್ ಹಾಗೆ ನನಗೆ ಭಾಳ ಇಷ್ಟ ರೀ ವೀಡಿಯೋಸ್ ಮಾಡೋಕೆ, ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ರೀ. ಅದ್ರ ಸಂಬಂಧ ನಾನು ವೀಡಿಯೋಸ್ ಮಾಡ್ತಾ ಬಂದೆ ರೀ. ಆ್ಯಕ್ಟಿಂಗ್ ಅಂದ್ರೂ ಭಾಳ ಇಷ್ಟ ರೀ. ಆ್ಯಕ್ಟಿಂಗ್ ಅಂದ್ರೂ ಹಾಗೆ ರೀ. ಸೊ ಹಾಗೆ ಮಾಡ್ತಾ ಇರ್ತೀನಲ್ಲ, ಅದೇ ಆ್ಯಕ್ಟಿಂಗ್ ಭಾಳ ಇಷ್ಟ ರೀ. ಅದ್ರ ಸಂಬಂಧ ನಂಗೆ ಆ್ಯಕ್ಟಿಂಗ್ ಇಷ್ಟ. ಆಮೇಲೆ ಸೊ ಈ ವಿಡಿಯೋ ಏನಾರ ರೀಲ್ಸ್ ಮಾಡೋಕ್ಕೆ ಭಾಳ ಇಷ್ಟ ಅಂತಂದು ಸುಮ್ಮನೆ ಹಾಗೆ ಹಾಕ್ತಾ ಬರ್ತಿದ್ದೆ ನಾನು. ಖುಷಿ ಆಯ್ತು ರೀ. ಆ ದೇವ್ರು ಹಣೆ ಬರ ಚಲೋ ಬರ್ದಿದ್ದಾನೆ ಅನಿಸ್ತೈತಿ ಇನ್ಸ್ಟಾಗ್ರಾಮ್ದಾಗ. ಸೊ ಇದ್ರಾಗ ಚಲೋ ಬರ್ದಿಲ್ಲ ಅನ್ನಿಸ್ತೈತೆ ರೀ ಯೂಟ್ಯೂಬ್ದಾಗ. ಅದ್ರ ಸಂಬಂಧ ಇದು 1 ವರ್ಷ ವರ್ಷದ ಮ್ಯಾಲೆ ಆದ್ರೂ ಇದೇನು ಕೈ ಹಿಡಿತಾ ಇಲ್ಲರಿ. ಸೊ ಹಾಗೆ ಹೋಗ್ತಾ ಇದೆ ಹಂಗೆ ಒಂದೊಂದೇ ಹೆಜ್ಜೆ ಹಾಕ್ತಾ ಹೊಂಟೈತ್ರಿ. ಇದು ಗೊತ್ತಿಲ್ಲ ಯಾವಾಗ ಕೈ ಹಿಡಿಯುತ್ತೋ. ಅದೇವರು ಪಟ ಅಂತಂದು ಇದಕ್ಕೂ ಯೂಟ್ಯೂಬ್ ವಿಡಿಯೋಗೂ ಒಂದು ಸ್ವಲ್ಪ ಕಣ್ಣು ತೆರಿಲಿ ಅಂತಂದು ಕೇಳ್ಕೊತೇನೆ ರೀ. ಎಲ್ಲರೂ ನೀವು ಕೂಡ ಕೇಳ್ಕೊಳ್ರಿ, ಹಾಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಸೊ ನನ್ನ ಇನ್ಸ್ಟಾಗ್ರಾಮ್ ID ಇನ್ನೂ ಯಾರಿಗೆಲ್ಲ ಗೊತ್ತಿಲ್ಲ. ಸೊ ಅದರ ID ಹೆಸರು ಹೇಳ್ತೀನಿ ರೀ ಫ್ರೆಂಡ್ಸ. ಎಲ್ಲರೂ ಕೂಡ ನಂಗೆ ಫಾಲೋ ಮಾಡಿರಿ ಫ್ರೆಂಡ್ಸ, ಹಾಗೆ ಸಪೋರ್ಟ್ ಮಾಡಿರಿ. ನಿಮ್ಗಳ ಸಪೋರ್ಟಿಂದ ನಾನು ಇನ್ನೂ ಹೆಚ್ಚಿನದಾಗಿ ಮುಂದೆ ವಿಡಿಯೋ ಮಾಡ್ಕೊತ ಬರ್ತೀನಿ ರೀ ಫ್ರೆಂಡ್ಸ. ಇನ್ಸ್ಟಾಗ್ರಾಮ್ ID ಹೆಸರು ಸುಮನ್ ಸಮೀರ್ ಲೈಫ್ ಸ್ಟೈಲ್ ಅಂತಂದು ಐತ್ರಿ ಫ್ರೆಂಡ್ಸ. ಸೊ ಅದಕ್ಕೆಲ್ಲ ಫಾಲೋ ಮಾಡಿರಿ ಫ್ರೆಂಡ್ಸ. ಹಾಗೆ ನೋಡಿರಿ, ಈಗಂತೂ ಒಂದು ಅಡುಗೆ ಆಯಿತು. ಸೊ ಇದೊಂದು ಖುಷಿ ಹಂಚ್ಕೊಳ್ಳೋದಿತ್ತು ರೀ, ಹೇಳಿದೆ. ಎಲ್ಲರೂ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡಲಾರ್ದಂಗೆ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ಹಾಗೆ ಈಗ ನೋಡಿರಿ ಅಡುಗೆ ಅಂತ ಆಯ್ತು, ಅಡುಗೆನೂ ಮಾಡಿದೆ. ಬಟ್ ಒಂದು ಸ್ವಲ್ಪ ಅರ್ಬಿ ಒಣ ಹಾಕೋದು ಅದಾವ್ರಿ. ಯಾಕಂದರೆ ಒಂದು ಸ್ವಲ್ಪ ಹಸಿ ಅದಾವ್ರಿ ಅವು ಅರ್ಬಿ ಎಲ್ಲ. ಹಂಗೆ ಇಟ್ಟೇನ್ರಿ ಆ ಕಡೆ. ಅದ್ರ ಸಂಬಂಧ ಅವೆಲ್ಲ ಅರ್ಬಿ ಒಂದು ಸ್ವಲ್ಪ ಒಣ ಹಾಕ್ದೇನೆ ರೀ. ಮಳೆ ಅಂತೂ ಸಿಕ್ಕಾಪಟ್ಟೆ ಬಂದು ಹೋಯ್ತು ರೀ. ಹೆಂಗೆ ಬಂತೋ ಹೆಂಗೆ ಹೋಯ್ತೋ ಗೊತ್ತಿಲ್ಲ ರೀ. ಈಗ ಒಂದು ಸ್ವಲ್ಪ ನಿಂತೈತಿ.
ಆಗಲೇ ಟೈಮ್ 9 ಗಂಟೆ ಆಗಕ್ಕೆ ಬಂದೈತೇನು ರೀ ಫ್ರೆಂಡ್ಸ. ಮತ್ತು ನೋಡಿರಿ ಇವತ್ತಿನ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳಕತ್ತೀನಿ ರೀ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಫ್ರೆಂಡ್ಸ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡಬಾರ್ದು ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿ. ಮತ್ತು ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಗುಡ್ ನೈಟ್.